ಇತ್ತೀಚೆಗೆ ತಿಪಟೂರಿನಲ್ಲಿ ಸುರಿದಂತಹ ಭಾರಿ ಮಳೆಗಾಳಿಯಿಂದಾಗಿ ಸಾಕಷ್ಟು ಅಪಾರವಾಗಿರ್ತಕ್ಕಂಥ ಹಾನಿಯಾಗಿರ್ತಕ್ಕಂಥದ್ದು. ಅಂತಹ ಸ್ಥಳಗಳಿಗೆ ಇದೀಗ ಜೆಡಿಎಸ್ ಮುಖಂಡರಾಗಿರ್ತಕ್ಕಂಥ ಕೆ.ಟಿ. ಶಾಂತಕುಮಾರ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಕಳೆದ ಒಂದು ವಾರದಿಂದಲೂ ಕೂಡ ತಾಲೂಕಿನ ನಾನಾ ಭಾಗಗಳಲ್ಲಿ ಸುರಿತಾ ಇರುವಂತಹ ಭರ್ಜರಿ ಮಳೆಯಿಂದಾಗಿ ಹಾನಿಗೊಳಗಾದಂತಹ ಪ್ರದೇಶಗಳನ್ನು ಜೆಡಿಎಸ್ ಮುಖಂಡ ಕೆ.ಟಿ. ಶಾಂತಕುಮಾರ್ ಇಂದು ವೀಕ್ಷಣೆಯನ್ನ ಮಾಡಿದ್ದಾರೆ. ಹಾನಿಗೊಳಗಾದ ರೈತರ ತೋಟಗಳಿಗೆ ಭೇಟಿ ಕೊಟ್ಟು ಆಗಿರತಕ್ಕಂಥ ನಷ್ಟ ಪರಿಹಾರ ಒದಗಿಸಿಕೊಡುವಂತಹ ಬಗ್ಗೆ ಒಂದಿಷ್ಟು ಸ್ಥಳದಲ್ಲೇ ತಹಶೀಲ್ದಾರ್ ಅವರಿಗೆ ಕರೆ ಮಾಡಿ ಚರ್ಚೆಯನ್ನ ಮಾಡಿರತಕ್ಕಂತಹದ್ದು. ಜೆಡಿಎಸ್ ಮುಖಂಡ ಕೆ.ಟಿ. ಶಾಂತಕುಮಾರ್ ಹಾನಿಗೊಳಗಾದ ರೈತರು ಹಾಗೂ ಮನೆ ಮಠವನ್ನು ಕಳೆದುಕೊಂಡಂತಹ ಬಡ ಕುಟುಂಬಗಳಿಗೆ ವೈಯಕ್ತಿಕ ಪರಿಹಾರವನ್ನ ಕೂಡ ನೀಡಿದ್ದಾರೆ. ಕೆ.ಟಿ. ಶಾಂತಕುಮಾರ್ ನಿರಂತರವಾಗಿ ಮಳೆಯಿಂದಾಗಿ ಮನೆಗೋಡೆ ಕುಸಿದು ಬಿದ್ದು ಸಂಕಷ್ಟದಲ್ಲಿದ್ದಂತಹ ಮತ್ತಿಹಳ್ಳಿ ಗ್ರಾಮದ ಜಯಮನ್ ಅವರ ಮನೆಗೆ ಭೇಟಿ ಕೊಟ್ಟಂತಹ ಅವರು ವೈಯಕ್ತಿಕವಾಗಿ ಉದಾರ ಧನ ಸಹಾಯವನ್ನ ಮಾಡಿದ್ದಾರೆ. ಜಯಮನ್ ಅವರಿಗೆ ಕೂಡ ಸಮಾಧಾನ ಪಡಿಸಿ ಸಾಂತ್ವನವನ್ನು ಹೇಳಿರತಕ್ಕಂಥದ್ದು. ಈ ಸಮಯದಲ್ಲಿ ಮತ್ತಿಹಳ್ಳಿ ಗ್ರಾಮಸ್ಥರು ಅಲ್ಲಿ ಉಪಸ್ಥಿತರಿದ್ದು ಜೆಡಿಎಸ್ ಮುಖಂಡರ ಕೆಲಸವನ್ನು ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿರ್ತಕ್ಕಂಥ ಕೆ.ಟಿ. ಶಾಂತಕುಮಾರ್ ನಿರಂತರ ಮಳೆಯಿಂದ ಸಂಕಷ್ಟಗೊಳಗಾಗ್ತಿರ್ತಕ್ಕಂಥ ರೈತರು ಹಾಗೂ ಬಡವರ ಕಷ್ಟವನ್ನು ಅರಿಯೋದಕ್ಕೆ ಈ ಶಾಸಕರು ಕ್ಷೇತ್ರದಲ್ಲಿ ಉಪಸ್ಥಿತರಿರಬೇಕಾಗಿತ್ತು. ಆದರೆ ಉಸ್ತುವಾರಿಯಲ್ಲಿ ಕ್ಷೇತ್ರದ ಜನರ ಕಷ್ಟಗಳಿಗೆ ಸಮರೋಪಾದಿಯಲ್ಲಿ ಪರಿಹಾರ ಕಾರ್ಯಗಳು ನಡೀಬೇಕಾಗಿತ್ತು. ಆದರೆ ಶಾಸಕರು ಸಚಿವ ಸಂಪುಟ ಸೇರುವ ಆಕಾಂಕ್ಷೆಯಲ್ಲಿ ಬೆಂಗಳೂರು ರಾಜಕಾರಣದಲ್ಲಿ ಮಗ್ನರಾಗಿದ್ದಾರೆ. ಇದು ಕ್ಷೇತ್ರ ಜನರ ಪಾಲಿನ ದೌರ್ಭಾಗ್ಯವೇ ಸರಿ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಸರ್ಕಾರ ಕೊಡಮಾಡುವಂತಹ ಕೆಲವೇ ಸಾವಿರ ರೂಪಾಯಿಗಳ ಪರಿಹಾರದ ಮೊತ್ತ ರೈತರ ಲಕ್ಷಾಂತರ ರೂಪಾಯಿಗಳ ಹಾನಿಗೆ ಸರಿದೂಗುತ್ತೆಯೇ ಅಂತ ಹೇಳಿ ಪ್ರಶ್ನೆ ಮಾಡಿರುವಂತಹದ್ದು ಕೆ.ಟಿ. ಶಾಂತಕುಮಾರ್. ತಹಶೀಲ್ದಾರ್ ಅವರೊಂದಿಗೆ ಮಾತನಾಡಿ ರೈತರ ತೋಟಗಳಿಗೆ ಬೆಳೆಗಳಿಗೆ ಆಗಿರತಕ್ಕಂಥ ಲಕ್ಷಾಂತರ ರೂಗಳ ಹಾನಿಗೆ ಪರಿಹಾರ ಒದಗಿಸುವಲ್ಲಿ ಆಡಳಿತ ಯಂತ್ರ ಉದಾರತೆಯನ್ನು ತೋರಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ನಷ್ಟ ಪರಿಹಾರದ ಮೊತ್ತವನ್ನು ಓಬಿರಾಯನ ಕಾಲದ ಮಾನದಂಡಗಳನ್ನು ಅನುಸರಿಸಿ ನಷ್ಟ ಪರಿಹಾರ ಮೊತ್ತವನ್ನು ನಿಗದಿಗೊಳಿಸದೆ ವರ್ತಮಾನ ಕಾಲದ ಆಧುನಿಕ ಮಾನದಂಡಗಳನ್ನು ಅನುಸರಿಸಿ ರೈತರಿಗೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ಕೆ.ಟಿ. ಶಾಂತಕುಮಾರ್ ಒತ್ತಾಯಿಸಿದ್ದಾರೆ. ಅಂಚಕೊಪ್ಪಲಲ್ಲಿ ನಮ್ಮ ಶಂಕರಣ್ಣ ದಯಣ್ಣ ಇವರು ಇವತ್ತು ಬೆಂಗಳೂರಲ್ಲಿದ್ದರು ಅಲ್ವಾ? ಬೆಂಗಳೂರಲ್ಲಿ ಇವತ್ತು ಒಳ್ಳೆಯ ರೈತಾಪಿ ಕುಟುಂಬ ಹೆಂಗೆ ನಾವು ಒಳ್ಳೆಯ ಜೀವನ ಕಟ್ಬೋದು ಅನ್ನೋದಕ್ಕೆ ಇವತ್ತು ಬಹುಶಃ ಒಂದು 5,000 ಗಿಡ ಇವತ್ತು ಬಾಳೆ ಬೆಳೆದಿದ್ದಾರೆ. ಏಕೆಂದರೆ ಒಳ್ಳೆಯ ಕಮರ್ಷಿಯಲ್ ಕ್ರಾಪ್ ಅಂತಂದರೆ ಬಾಳೆ ಇವತ್ತು ಒಳ್ಳೆಯ ಜೀವನ ರೂಪಣೆ ಮಾಡೋದಕ್ಕೆ ಬಾಳೆ. ಹಾಗಾಗಿ ಕನಿಷ್ಠ ಒಂದು 2,000 ಗಿಡ ಎಲ್ಲ ಹಿಂಗೆ ಹೋಗಿದೆ ನೋಡಿ. 2,000 ಗಿಡ ಎಲ್ಲ ಬಾಳೆ ಇವತ್ತು ಬೆಳೆದು ಹೋಗಿದ್ದಾವೆ. ಮಳೆಗೆ ಗಾಳಿಗೆ ಎಲ್ಲ ಬಿದ್ದು ಹೋಗಿದ್ದಾವೆ. ಅವ್ರು ಬೆಳೆದಿದ್ದ ಸಂಪೂರ್ಣ 2,000-3,000 ಗಿಡ ಬಾಳೆ ಬಿದ್ದು ಹೋಗಿದ್ದಾವೆ. ಇವತ್ತು ಸರ್ಕಾರ ಇದುವರೆಗಾಗಿ ಅವ್ರಿಗೇನು ಆತ್ಮವಿಶ್ವಾಸ ಮೂಡಿಸೋದಕ್ಕೆ ಅವ್ರಿಗೇನು ಮಾಡಿಕೊಡ್ಬೋದು ಸರ್ಕಾರದಿಂದ ಇದುವರೆಗಾಗಿಯೂ ಯಾವುದೇ ಏನೂ ಅನುಕೂಲಗಳಾಗಿಲ್ಲ. 5-6 ದಿವಸ ಆಯಿತು. ನಾವು ನಮ್ಮ ತಹಸೀಲ್ದಾರಿಗೆ ಶಾಸಕರಿಗೆ ಮನವಿ ಮಾಡೋದಿಷ್ಟೇ, ದಯಮಾಡಿ ಎಲ್ಲ ಹಳ್ಳಿಗಳು ನೀವೇನು ಎಲ್ಲ ಹಳ್ಳಿ ವಿಸಿಟ್ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲಿ ತುಂಬ ಹಾನಿಯಾಗಿದೆ ಅಲ್ಲಿ ಭೇಟಿ ಮಾಡಿ. ತೆಂಗಿನ ಗಿಡಗಳು ಇದ್ದಾವೆ. ಇವತ್ತು ಸಿದ್ದೇಶನ್ ತೆಂಗಿನ ಗಿಡ ಇದ್ದಾವೆ. ಇಲ್ಲೂ ತೆಂಗಿನ ಮರನೂ ಒಂದು 15-20 ಹಿಂಗೆ ಇದ್ದಾವೆ. ನಾನೀಗ ಮತ್ತಿಹಳ್ಳಿಯಲ್ಲಿ ತಹಸೀಲ್ದಾರಿಗೆ ಮಾತಾಡಿದೆ. ತಹಸೀಲ್ದಾರು ಹಿಂಗೆ ಹೇಳೋದು, ನಮ್ಮ ಪೋರ್ಟಲ್ ವೆಬ್ಸೈಟಲ್ಲಿ ಅದು ತಗೊಳೋದೇ 33% ತಗೊಳುತ್ತೆ. ಅಂದರೆ ಒಂದು ಹೆಕ್ಟೇರಿಗೆ 33% ತಗೊಳುತ್ತೆ. ನಾವು ಏನು ಮಾಡೋಕ್ಕಾಗಲ್ಲ. 15-20 ಗಿಡ ಬಿದ್ದರೆ ಅವ್ರ ಲೆಕ್ಕದಲ್ಲಿ ಏನಪ್ಪ ಅಂದರೆ ಇವ್ರು ತಗೋಬೇಕು ಅಂದರೆ ಇನ್ನೊಂದು 20 ಗಿಡ ಬೀಳಿಸ್ಬೇಕು, 40 ಗಿಡ ಬೀಳಿಸ್ಬೇಕು. ಆ ರೀತಿ ನಮ್ಮ ತಹಸೀಲ್ದಾರು ಪಾಪ ಅವರು ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ಇವಾಗ ಶಾಸಕರು DC ಹತ್ರ ಮಾತಾಡಬೇಕು. ಇವತ್ತು ತಾಲೂಕಲ್ಲಿ ಒಂದು ಹಳ್ಳಿಗೆ ಸಮರ್ಪಕವಾಗಿ ಒಂದು ಕೆಲವಾರು ಹಳ್ಳಿಗಳೆಲ್ಲ 500 ಗಿಡ ತನಕ ಬಿದ್ದಿದ್ದಾವೆ. ಒಬ್ಬರು 50, 30, 40, 708 ಬಿದ್ದಿದೆ. ಇವ್ರದ್ದೊಂದು 2,000 ಬಾಳೆ ಬಿದ್ದಿದೆ. ಇವ್ರದ್ದು ಬಾಳೆ ಲಾಸ್ ಆಗಿದೆ. ಪಾಪ ಇವ್ರಿಗೆಲ್ಲ ಏನು ಯಾರು ಇದಕ್ಕೆ ಎಷ್ಟು ಖರ್ಚು ಮಾಡಿರ್ತಾರಲ್ವ ರೈತರೆಲ್ಲ. ಈಗ ರೈತರು ಬೆಳೆ ವಿಮೆನೂ ಮಾಡಿಸಿದ್ದಾರೆ. ಬಾಳೆಗೆಲ್ಲ ಬೆಳೆ ವಿಮೆ ಬರೋದೂ ಇಲ್ಲ. ಪಾಪ ಅವ್ರಿಗೆ ಹೆಂಗೆ ಈ ಥರ ಕಮರ್ಷಿಯಲ್ ಕ್ರಾಪ್ ಒಂದು ಕಡೆ ನಾವು ಸರ್ಕಾರ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು ಇವತ್ತು ಏನೆಲ್ಲ ನಾವು ರೈತರಿಗಾಗಿ ರೈತರ ಪರವಾಗಿ, ಕಾಂಗ್ರೆಸ್ ಗೌರ್ಮೆಂಟ್ ಅಂತೂ ರೈತರ ಪರವಾಗಿ ರೈತರ ವಿರುದ್ಧವಾಗೇ ನಡೀತಾ ಇದೆ ಇವತ್ತು.